ಮಂಡ್ಯದ ಕೆರೆಗೋಡುವಿನ ಹನುಮಧ್ವಜ ವಿವಾದ ಎಲ್ಲಿಂದೆಲ್ಲಿಗೋ ಹೋಗಿದೆ. ಶಿವಾಜಿನಗರದಲ್ಲಿ ಬಿಬಿಎಂಪಿ ದೀಪಸ್ತಂಭದ ಮೇಲೆ ಹಸಿರು ಧ್ವಜ ಯಾಕೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನ್ ಶುರುವಾಯಿತು. ಉತ್ತರ ಕನ್ನಡದ ಭಟ್ಕಳದಲ್ಲೂ ಕೂಡ ಇನ್ನೊಂದು ಧ್ವಜವನ್ನು ಅಧಿಕಾರಿಗಳ ತೆರವು ಮಾಡಿದ್ದಾರೆ. ಅದು ಕೂಡ ಭಗವದ್ ಧ್ವಜ. ಇದು ರಾಜ್ಯಾದ್ಯಂತ ಹರಡುವ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ಸಿನವರ ನೇರ ಆರೋಪ, ಚುನಾವಣಾ ಲಾಭದ ಲೆಕ್ಕಾಚಾರಕ್ಕಾಗಿ ಬಿಜೆಪಿಯವರು ಮಂಡ್ಯದಲ್ಲಿ ಈ ಗಲಾಟೆ ಶುರು ಮಾಡಿದ್ದಾರೆ ಅಂತ. ಬಿಜೆಪಿ ಜೆಡಿಎಸ್ ಮೈತ್ರಿಯ ನಂತರ ಎರಡೂ ಪಕ್ಷದವರು ಒಟ್ಟಾಗಿ ಕಣಕ್ಕಿಳಿಯೋದಕ್ಕೆ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದ್ದು ಕೆರೆಗೋಡಿನ ಹನುಮಧ್ವಜ ಪ್ರಕರಣ. ಈ ಇಶ್ಯೂ ಲೋಕಸಭಾ ಚುನಾವಣೆಯ ತನಕ ಕ್ಯಾರಿ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಒಕ್ಕಲಿಗರ ಕೋಟೆಯಲ್ಲಿ ಹಿಂದುತ್ವದ ಚರ್ಚೆ ಶುರುವಾಗುವಂತೆ ಮಾಡಿದೆ ಹನುಮಧ್ವಜ ಪ್ರಕರಣ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಈ ಭಾಗದಲ್ಲಿ ಸಂಘಟನೆಗೆ ತುಂಬಾ ಒತ್ತು ಕೊಡ್ತು. ಕಳೆದ ವಿಧಾನಸಭಾ ಚುನಾವಣೆಯ ತನಕ ಅಲ್ಲೊಂದು ರೀತಿ ಬಿಜೆಪಿ ಜೆಡಿಎಸ್ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಮೇಲೆ ನಡೀತಾ ಇತ್ತು. ಬಿಜೆಪಿ ನೆಪ ಮಾತ್ರಕ್ಕೆ ಕಣದಲ್ಲಿರ್ತಿತ್ತು. ಕೆಲವು ಕ್ಷೇತ್ರಗಳಲ್ಲಂತೂ 1000-2000 ವೋಟ್ ತಗೋತಾ ಇತ್ತು. ಕಳೆದ ಚುನಾವಣೆಯಲ್ಲಿ ಹಂಗಾಗಿ ಇಟ್ ಬಿಕೇಮ್ ಅ ಸೀರಿಯಸ್ ಕಂಟೆಸ್ಟ್. ಮೊದಲ ಸಲ ಹಳೆ ಮೈಸೂರು ಭಾಗದಲ್ಲಿ ಒಂದು ಟ್ರ್ಯಾಂಗ್ಯುಲರ್ ಫೈಟ್ ಆಯಿತು. ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಟ್ರ್ಯಾಂಗ್ಯುಲರ್ ಫೈಟ್ ಆಯಿತು. ಬಿಜೆಪಿ ತನ್ನ ವೋಟ್ ಶೇರ್ ಅನ್ನು ಹಳೆ ಮೈಸೂರು ಭಾಗದಲ್ಲಿ ಕನ್ಸಿಡರಬಲ್ ಆಗಿ ಜಾಸ್ತಿ ಮಾಡಿಕೊಂಡು, ಆದರೆ ಅದರ ನೇರ ಏಟು ಬಿದ್ದಿದ್ದು ಜೆಡಿಎಸ್. ಪರಿಣಾಮವಾಗಿ ಕಾಂಗ್ರೆಸ್ಸಿಗೆ ಲಾಭ ಆಯಿತು. ಜೆಡಿಎಸ್ನ ಓಟುಗಳನ್ನೇ ಬಿಜೆಪಿ ಒಡೆಯಿತು. ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ. ಕೆರೆಗೋಡಿನ ಹನುಮಧ್ವಜ ಪ್ರಕರಣ, ಅದರ ಕಾರಣದಿಂದಾಗಿ ಚರ್ಚೆಗೆ ಬರಬಹುದಾದ ಹಿಂದುತ್ವದ ಭಾವನೆ, ಅದರ ಪರಿಣಾಮ ಲೋಕಸಭಾ ಚುನಾವಣೆ ಮೇಲೆ ಏನಾಗಬಹುದು? ಮಂಡ್ಯದಲ್ಲಿ ಬಿಸಿ ಚರ್ಚೆ ಇದೆ. ಬಿಜೆಪಿ ಜೆಡಿಎಸ್ ಒಟ್ಟೊಟ್ಟಿಗೆ ಬಂದವು ಈ ಹೋರಾಟಕ್ಕೆ. ಕುಮಾರಸ್ವಾಮಿ ಅವರು ಕೇಸರಿ ಶಾಲ್ ಧರಿಸಿಕೊಂಡು ಬಂದರು. ಸುಮ್ಮನೆ ಕಂಪ್ಯಾರಿಸನ್ ಕೊಡ್ತೀವಿ. ವಿಧಾನಸಭಾ ಕ್ಷೇತ್ರವಾರು ಇದು ಬಿಜೆಪಿಯ ಸಾಧನೆ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ 2013ರಲ್ಲಿ 2,500 ಮತಗಳನ್ನು ಬಿಜೆಪಿ ಪಡೆಯಲಿಲ್ಲ. 2018ರಲ್ಲಿ 11,326 ಓಟಿಗೆ ಬಂದರು. 2023 ಕಳೆದ ವರ್ಷದ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿ ಬಿಜೆಪಿ ಪಡೆದದ್ದು 42,306 ಓಟು. ನೇರವಾಗಿ ಹೊಡೆತ ಬಿದ್ದಿದ್ದು ಯಾರಿಗೆ? ಜೆಡಿಎಸ್. KR ಪೇಟೆ 2013 2,500 ಓಟು. 2018 9,819 ಓಟು. 2023 38,151 ಓಟು. 2019ರಲ್ಲಿ ಒಂದು ಬೈ ಎಲೆಕ್ಷನ್ ಆಗುತ್ತೆ. ಈ ಬೈ ಎಲೆಕ್ಷನ್ ಅನ್ನು ಗೆದ್ದುಕಣ್ತು ಬಿಜೆಪಿ.
2023 38,151 BJPಯವರು. ಮಂಡ್ಯ ವಿಧಾನಸಭಾ ಕ್ಷೇತ್ರ 2013ರಲ್ಲಿ 3,000 ಓಟು, 3,094. 2018ರಲ್ಲಿ 32,000 ಓಟು. 2023ರಲ್ಲಿ 2018ಕ್ಕಿಂತ ಓಟ್ ಕಡಿಮೆ ಆಯಿತು, 30,661. ನಾವಾಗಲೇ ಹೇಳ್ತಿದ್ವಿ, ಮಂಡ್ಯ ವಿಧಾನಸಭಾ ಕ್ಷೇತ್ರ ಸ್ವಲ್ಪ ಬೇಸಿದೆ BJPಗೆ, ಬೇರೆ ಕಡೆ ಏನಿದೆ ಅಂತ. ಮದ್ದೂರು 2013ರಲ್ಲಿ 1,745 ಓಟು, 2018ರಲ್ಲಿ 4,159 ಓಟು, 2023ರಲ್ಲಿ 28,996 ಓಟು. ನೀವು ಚುನಾವಣೆಯಿಂದ ಚುನಾವಣೆಗೆ ಜಾಸ್ತಿ ಆಗಿದ್ದನ್ನು ನೋಡ್ತಾ ಇದ್ದೀರಿ. 2023ರ ಈ 5 ಡಿಜಿಟ್ ಇದೆಯಲ್ಲ, ಈ 5 ಡಿಜಿಟ್ ಕುಮಾರಸ್ವಾಮಿ ಅವರಿಗೆ ಬೆವರಿಳಿಸ್ಬಿಟ್ಟು. ಮಳವಳ್ಳಿ 1,697 ಓಟು 2023ರಲ್ಲಿ, 2013ರಲ್ಲಿ 1,697 ಓಟು, 2018ರಲ್ಲಿ 10,808 ಓಟು, 2023ರಲ್ಲಿ 25,000 ಓಟು. 10,000 ಇದ್ದದ್ದು 25,000 ಆಯಿತು 2018ರಿಂದ 2023ಕ್ಕೆ. ಮೇಲುಕೋಟೆಯಲ್ಲಿ 1,000 ಓಟನ್ನು ತೆಗೆದುಕೊಳ್ಳಲಿಲ್ಲ BJP 2013ರಲ್ಲಿ. 827 ಓಟು. 2018ರಲ್ಲಿ ಆ ಸಂಖ್ಯೆ 1,595 ಆಯಿತು. 2023ರಲ್ಲಿ 6,470 ಆಯಿತು. 6,470. ಇನ್ನು ನಾಗಮಂಗಲ 1,085 2013ರಲ್ಲಿ, 2018ರಲ್ಲಿ 1,915, 2023ರಲ್ಲಿ 7,769. 3 ಚುನಾವಣೆಯ ನಂಬರ್ಗಳ ಇತಿಹಾಸವನ್ನು ನಿಮಗೆ ಹೇಳಿದ್ದೀವಿ. ಇನ್ನು ಮಂಡ್ಯ ಬೈ ಎಲೆಕ್ಷನ್ನು 2009ರಲ್ಲಿ BJP 1,44,875 ಓಟು ಬೈ ಎಲೆಕ್ಷನ್ನಲ್ಲಿ. 2014 86,993, 2018ರಲ್ಲಿ 2,44,404. ಇಲ್ಲಿ ಕಳೆದ ಚುನಾವಣೆಯಲ್ಲಿ BJP ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು 1,25,876 ಮತಗಳ ಅಂತರದಿಂದ ನಿಖಿಲ್ ಕುಮಾರಸ್ವಾಮಿ, ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಗೆದ್ದು 1,25,876 ಮತಗಳಿಂದ. ಈಗ ನಡೀತಾ ಇರುವ ಹನುಮಧ್ವಜ ತೆರವು ಪ್ರಕರಣವನ್ನ ಈ ನಂಬರ್ಗಳೊಂದಿಗೆ ತಾಳೆ ಹಾಕಿ ನೋಡೋರಿದ್ದಾರೆ. BJP ತನ್ನ ಸಂಘಟನೆಯನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳೋದಕ್ಕಿಂತ ವಿವಾದಗಳ ಕಾರಣ ಆಗ್ತವೆ ಅಂತ ವಾದ ಮಾಡೋರಿದ್ದಾರೆ. ಮಂಡ್ಯ JDSನ ಭದ್ರಕೋಟೆಯಾಗಿತ್ತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJP ಸಂಘಟನೆಯನ್ನು ಜಾಸ್ತಿ ಮಾಡಿದ್ದಕ್ಕೆ JDS ಸ್ಥಾನಗಳನ್ನು ಕಳ್ಕೊಂಡಿತು. ಈಗ BJP JDS ಒಟ್ಟಾಗಿ ಬಂದು ಮತ್ತಷ್ಟು ಬಲಶಾಲಿ ಆಗ್ತವೆ, ಮೈತ್ರಿ ಬಲಶಾಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ಟಾಕ್ ಫೈಟ್ ಇದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ, ಅಶ್ವತ್ಥನಾರಾಯಣ ಮಾಜಿ DCM, ಸುಮಲತಾ ಮಾತಾಡಿದ್ದಾರೆ, ಮಂಡ್ಯದ ಸಂಸದೆ ಸಿದ್ದರಾಮಯ್ಯನವರು ವಾಗ್ದಾಳಿ, BJP ಅವರು ಇಂಥವುಗಳನ್ನೆಲ್ಲ ಬೇಕು ಅಂತ ಮಾಡ್ತಾರೆ ಅಂತ DK ಶಿವಕುಮಾರ್ ಮಾತಾಡಿದ್ದಾರೆ, ಚಲುವರಾಯಸ್ವಾಮಿ ಅವರು ಮಾತಾಡಿದ್ದಾರೆ. ಕೇಳಿಸ್ತಾರೆ. ರಾಮನಗರ ಚನ್ನಪಟ್ಟಣದ ನಗರದಲ್ಲಿ ಬೆಂಕಿಟ್ಟಂತ ಸಂಸ್ಕೃತಿ ನೀವು ಕಾಂಗ್ರೆಸ್ನವ್ರದು. ಯಾಕೆ ಮಂಡ್ಯದಲ್ಲಿ ಈ ಮಟ್ಟಕ್ಕೆ ಪ್ರಾರಂಭ ಆಗಿದೆ? ನನ್ನ ಅಭಿಪ್ರಾಯದಲ್ಲಿ ಮೊನ್ನೆ ದಿನ ಲಾಠಿ ಚಾರ್ಜ್ನ ಅವಶ್ಯಕತೆ ಇರಲಿಲ್ಲ. ನಾನು ಇವತ್ತು ಅದಕ್ಕೆ ಹೇಳ್ತಾ ಇದ್ದೇನೆ, ಜಿಲ್ಲಾಧಿಕಾರಿಗೆ ನಾನು ಎಷ್ಟು ಬಾರಿ ಫೋನ್ ಮಾಡಿದ್ದೇನೆ, ನಾನು ಅವತ್ತು ಹೋಗ್ಲಿಲ್ಲ. ನಾನು ಅಧಿಕಾರಿಗೆ 5 ಬಾರಿ ಹೇಳಿದೆ, ಜಿಲ್ಲಾಧಿಕಾರಿಗೆ ಫೋನ್ ಮಾಡಿದ್ದೇನೆ, ಅಡ್ವೈಸ್ ಮಾಡಿದ್ದೀನಿ ಅವರಿಗೆ, ಜಿಲ್ಲಾಧಿಕಾರಿಗೆ. ನೀವು ಮಾಡೋ ಕೆಲಸ ನಾನು ಮಾಡಿದ್ದೀನಿ, ಅಲ್ಲಿ ಶಾಂತಿ ಭಂಗ ಆಗಬಾರ್ದು ಅಂತ ಹೇಳಿ. ನಾನು ನಿನ್ನೆನೂ ಸಹ ಯಾವುದೇ ರೀತಿಯ ಸಂಘರ್ಷಕ್ಕೆ ಒಳಗಾಗ್ತಕ್ಕಂತ ಮಾತುಗಳನ್ನ ಹೇಳಿಲ್ಲ. ಯಾವುದು ಮಾಡದೆ ಸರ್ಕಾರ ಇದೇನು ಅಂದ್ರೆ
ಈ ಒಂಥರ ತೊಗ್ಲಕ್ ಸರ್ಕಾರ ಇದ್ದಾಗಿದೆ. ಇದು ತೊಗ್ಲಕ್ಕಿನ ಸರ್ಕಾರ. ಇವತ್ತು ಆ ಪೋಲು ಅದೇನು ಸರ್ಕಾರಿ ಕಟ್ಟಡನ, ಆ ಗ್ರಾಮಸ್ಥರು ಜನರು ತಮ್ಮ ಸ್ವಂತ ಹಣವನ್ನು ಹಾಕಿ ಧ್ವಜಸ್ತಂಭವನ್ನು ನಿಲ್ಲಿಸಿರೋದು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಆ ಪಂಚಾಯಿತಿನಲ್ಲೂ ಪರ್ಮಿಷನನ್ನು ಪಂಚಾಯಿತಿಯವರು ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೂ ಕೊಟ್ಟಿದ್ದಾರೆ, ನಾಡಧ್ವಜವನ್ನು ಆರಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಭಾಗವಧ್ವಜವನ್ನು ಆರಿಸ್ಲಿಕ್ಕೂ ಪರ್ಮಿಷನ್ ಕೊಟ್ಟಿದ್ದಾರೆ. ನೋಡಿ, ಮೊದಲು ಫಸ್ಟ್ ಹಂತದಲ್ಲಿ ಅದನ್ನು ತಗೊಂಡಿರ್ಬೋದು, ಎರಡನೇ ಹಂತದಲ್ಲಿ ತಿರ್ಗನ್ನು ಪರ್ಮಿಷನ್ ಅವರು ಭಾಗವಧ್ವಜಕ್ಕೆ ತಗೊಂಡಿದ್ದಾರೆ. ಎರಡನೇ ಹಂತದಲ್ಲಿ ಇನ್ನೊಂದ್ಸಲಿ ರೆಸಲ್ಯೂಷನ್ ಮೂವ್ ಮಾಡಿದ್ದಾರೆ, ಅದೇ ಪಂಚಾಯಿತಿಯವರನ್ನೇ ರೆಸಲ್ಯೂಷನ್ ಮೂವ್ ಮಾಡಿದ್ದಾರೆ. ಹ್ಯಾಂಡಲ್ ಮಾಡಿರೋ ಒಂದು ರೀತಿ ತುಂಬ ಎಡವಟ್ಟು ಆಗಿದೆ. ಸಿ ಯು ಕಾಂಟ್ ಫೋರ್ಸಬ್ಲಿ ಒಂದು ಭಾವನೆಗಳಿಗೆ ಧಕ್ಕೆ ತರುವಂಥ ಸೆನ್ಸಿಟಿವ್ ವಿಷಯನ ಈ ರೀತಿ ಇನ್ಸೆನ್ಸಿಟಿವ್ ಆಗಿ ನೀವು ಕ್ರಮ ತಗೊಂಡ್ರೆ ಖಂಡಿತ ಜನ ಈ ರೀತಿ ಎದ್ದು ಬಿಡ್ತಾರೆ. ಈ ಕಂಬದಲ್ಲಿ ಅವರು ಎಲ್ಲರ ಹತ್ರನೂ ಹಣ ಶೇಖರಣೆ ಮಾಡಿ ಆ ಧ್ವಜವನ್ನು ಕಟ್ಟಿದ್ದು ಅವರು ಇದೇ ಕಾರಣಕ್ಕೆ. ಅದು ಅಂದರೆ ಹನುಮಾನ್ ಧ್ವಜಕ್ಕೋಸ್ಕರ. ತುಂಬ ನೀವು ಗಂಭೀರವಾಗಿ ಈ ವಿಷಯವನ್ನು ತಗೊಳ್ಳೋದಾದರೆ ಸ್ಥಳೀಯರ ಒಂದು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರೇನಂತಾರೆ ಅದರ ಪ್ರಕಾರ ನಡ್ಕೋಬೇಕೇ ಹೊರತು ನೀವು ಒಂಥರ ಏನೋ ಅನ್ಡೆಮೋಕ್ರೆಟಿಕ್ ವೇಯಲ್ಲಿ ಒಂದು ಡಿಕ್ಟೇಟರ್ಶಿಪ್ ಥರ ಹೋಗಿ ಅಲ್ಲೇನೋ ಬಲವಂತವಾಗಿ ಕ್ರಮ ತಗೊಳ್ಳೋದು ಸರಿಯಲ್ಲ. ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ಶಾಸಕರೇ ಇದನ್ನು ಈ ರೀತಿ ತೆರವುಗೊಳಿಸಿ ಅನ್ನೋವಂಥ ಡೈರೆಕ್ಷನ್ ಕೊಟ್ಟರು ಒಂದು ಪ್ರೆಷರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಪಕ್ಷಗಳು ಇಂಥ ವಿಷಯಗಳಲ್ಲಿ ಬರೋದು, ಜನಕ್ಕೆ ಸಾಥ್ ಕೊಡೋದು ಅದೇನು ಹೊಸ ವಿಷಯ. ಯಾವುದೇ ಪಕ್ಷ ಇದ್ರೂ ಈ ಒಂದು ಸಂದರ್ಭದಲ್ಲಿ ಅದನ್ನೇ ಮಾಡ್ತಿದ್ರು, ಅದು ಎರಡನೇ ವಿಚಾರ. ಬಟ್ ಜನಗಳ ಭಾವನೆಗಳಿಗೆ ನೀವು ಈ ರೀತಿ ಒಂಥರ ಪ್ರವೋಕ್ ಮಾಡೋದಿದೆಯಲ್ಲ, ಅದು ಯಾವ ಪಕ್ಷದಿಂದನೂ ಮಾಡೋಕ್ಕಾಗೋದಿಲ್ಲ. ಅಂದರೆ ಈ ಮಟ್ಟಕ್ಕೆ ಒತ್ತಾಯ ಮಾಡಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ. ಏನಂತ ಅನುಮತಿ ಕೊಟ್ಟಿರೋದು? ಅಲ್ಲಿ ರಾಷ್ಟ್ರಧ್ವಜ ಆರಿಸಿ, ಇಲ್ಲಿ ಹೋದರೆ ಕನ್ನಡ ಧ್ವಜ ಆರಿಸಿ ಅಂತ ಮುಚ್ಚುಳಿಕೆ ಬರ್ಕೊಟ್ಟವ್ರೆ ಇವರು. ಅದನ್ನು ರಾಜಕೀಯಗೊಳಿಸಿ ಅದರ ರಾಜಕೀಯ ಲಾಭ ಪಡಿಬೇಕು ಅಂತ ಉದ್ದೇಶದಿಂದ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಪ್ರಯತ್ನ ಇದೆ. ಸೊ ನಾವು ಕನ್ನಡದ ಬಗ್ಗೆ ಏನು ರಕ್ಷಣೆ ಕೊಡಬೇಕು, ಏನು ಗೌರವ ಕೊಡಬೇಕು, ರಾಷ್ಟ್ರಧ್ವಜಕ್ಕೆ ಏನು ಕೊಡಬೇಕು, ಸಂವಿಧಾನಕ್ಕೆ ಏನು ಕೊಡಬೇಕು, ಅದು ನಮ್ಮ ಸರ್ಕಾರದ ಬದ್ಧತೆ. ಅದನ್ನು ಬಿಟ್ಬಿಟ್ಟು ಅವರು ಶಾಂತಿ ಕದಲಿಸೋಕ್ಕೆ ಏನೋ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ತಿರಂಗ ಧ್ವಜನ ಗರ್ಗರ್ ತಿರಂಗ ಅಂತೇಳಿ ಹಚ್ಚಿದ್ರು. ಏನಾಯ್ತು ಅದು ಗರ್ಗರ್ ತಿರಂಗ? ಈಗ ಯಾಕೆ ಬಿಟ್ಬಿಟ್ರು ತಿರಂಗನ? ಈಗ ಸೆಂಟ್ರಲಲ್ಲಿ ಇದಾರಲ್ಲ, ತೆಗೆದ್ಬಿಟ್ಟು ತಿರಂಗ ಬಿಟ್ಬಿಟ್ಟು ಹನುಮ ಧ್ವಜನೇ ಮಾಡಿಕೊಂಡು ಕಾನೂನೇ ತಗೊಂಡು ಬಂದ್ಬಿಟ್ಟು ಯಾರು ಬೇಡ ಅಂತ ಹೇಳ್ತಾರೆ. ನೀವು ನಮಗಿಂತ ಹೆಚ್ಚು ಜನ ನಿಮಗೆ ಗೌರವ ಕೊಟ್ಟಿದ್ದಾರೆ, ನಮ್ಮನ್ನಗಿಂತ ಹೆಚ್ಚು ಜನ ನಿಮ್ಮನ್ನು ಪ್ರೀತಿಸಿದ್ದಾರೆ, ನಮ್ಮನ್ನು ಸೋಲಿಸಿ ನಿಮ್ಮನ್ನು ಗೆಲ್ಲಿಸಿದ್ದಾರೆ. ಇಲ್ಲ BJPಗೆ ಸೇರ್ಪಡೆ ಆಗಿ, ಕೇಸರಿ ಬಟ್ಟೆ ಹಾಕೋದು ಒಂದೇ, BJPಗೆ ಸೇರ್ಪಡೆ ಆಗೋದು ಒಂದೇ. ನಮ್ಮ ಜಿಲ್ಲೆಯ ಜನರ ಬದುಕಿನಲ್ಲಿ ಆಟ ಆಡೋದು ಬೇಡ ಅಂತ BJP ಮತ್ತು ಜನತಾದಳದವ್ರಿಗೆ ಹೇಳಿ, ಈ ಜಿಲ್ಲೆ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ. ಈ ಜಿಲ್ಲೆಯ ನೆಮ್ಮದಿಯನ್ನು ಹಾಳು ಮಾಡಲಿಕ್ಕೆ ಬರಬೇಡಿ. ಈ ಜಿಲ್ಲೆ ಋಣ ನಿಮಗಿದೆ. ಈ ಕುಮಾರಸ್ವಾಮಿಗೂ ಈ ಜಿಲ್ಲೆ ಮಣ್ಣಿನ ಮಗ, ಈ ಜಿಲ್ಲೆಯವರು ಆಗದೇ ಇದ್ರು ಅವರಿಗೆ ಅದಕ್ಕಿಂತ ಹೆಚ್ಚು ಬೆಲೆಯನ್ನು ಕೊಟ್ಟಿದ್ದಾರೆ. ಒಂದು ಗಮನದಲ್ಲಿಟ್ಕೊಂಡು ಈ ಒಂದು ಪ್ರಚೋದನೆ ಮಾಡ್ತಕ್ಕಂಥದ್ದನ್ನ ಕೈ ಬಿಡಬೇಕು. ಒಂದು ಕಡೆ ನಮ್ಮ ಗ್ಯಾರಂಟಿಗಳನ್ನ ನಾವು ಕೊಟ್ಟೋ ಇಂಪ್ಲಿಮೆಂಟು ಮಾಡ್ದೋ ಇದು ಸಹಿಸೋಕ್ಕಾಗ್ತಾ ಇಲ್ಲ. ಹಾಗಾಗಿ ಈ ವಿಚಾರವನ್ನು ಬೆಂಗಳೂರಿಗೂ ತಗೊಂಡೋಗ್ತಾರೆ, ಮಂಗಳೂರಿಗೂ ತಗೊಂಡೋಗ್ತಾರೆ. ಇದೇ ವಿಷಯದ ಬಗ್ಗೆ ಮಾತಾಡ್ತೀನಿ. ನಮ್ಮ BJP ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ಇದ್ದಾರೆ, ಮಂಡ್ಯ ರಿಪೋರ್ಟರ್ ನಂದನ್ ಇದ್ದಾರೆ, ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಕೂಡ ಇದ್ದಾರೆ. ನಂದನ್ನ, ಹನುಮಧ್ವಜ ವಿವಾದವೇ ಆದರೂ ರಾಜಕೀಯ ಡೆಫಿನೆಟ್ಲಿ ಇದ್ದೇ ಇದೆ. 2.5 ತಿಂಗಳು ಲೋಕಸಭಾ ಚುನಾವಣೆಗಿರುವಾಗ ಇಂಥದ್ದೊಂದು ವಿವಾದ ಎದ್ದು ನಿಂತ್ಕೊಂಡಿರುವಂಥದ್ದು. ಅನೇಕರು ಅಂದರೆ BJPಯ ಪರವಾಗಿರುವಂಥವ್ರು, BJPಯ ವಿರುದ್ಧವಾಗಿರುವಂಥವ್ರು ಇದೆ. ಇಬ್ಬರಿಗೂ ಇದು ಸ್ಪಷ್ಟವಾದ ರಾಜಕೀಯ ಕಾಣಿಸ್ತಾ ಇದೆ. ಲೋಕಲ್ ರಾಜಕೀಯ ಲೆಕ್ಕಾಚಾರಗಳು ಏನು ಚರ್ಚೆ ಆಗ್ತಾ ಇದ್ದಾವೆ? ಅಜಿತ್, ನಿಜಕ್ಕೂ ಕೂಡ ಇಲ್ಲಿ ಮಂಡ್ಯದಲ್ಲಿ ಮೈತ್ರಿ ರಾಜ್ಯ ಮಟ್ಟದಲ್ಲಿ ಘೋಷಣೆ ಆಗಿತ್ತು. ಆದರೆ ಮಂಡ್ಯದಲ್ಲಿ ಕಾರ್ಯಕರ್ತರ ಮಟ್ಟದಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರ ಮಟ್ಟದಲ್ಲಿ ಆ ಸಾಮರಸ್ಯ ಇನ್ನೂ ಕೂಡ ಬೆಳೆದಿರಲಿಲ್ಲ. ಅದನ್ನು ಒಗ್ಗಟ್ಟು ಮಾಡಲಿಕ್ಕೆ ಒಂದು ವೇದಿಕೆ, ಒಂದು ಹೋರಾಟದ ಅನಿವಾರ್ಯ ಇತ್ತು. ಅದು BJPಗೆ ಒಂದು ರೀತಿ ಹಿಂದುತ್ವದ ರೀತಿಯಲ್ಲಿ, ಹನುಮ ಧ್ವಜದ ರೀತಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅದನ್ನು ಬಳಸ್ಕೊಂಡು ಮಂಡ್ಯದಲ್ಲಿ ಹಿಂದುತ್ವದ ಮೂಲಕ BJPಯನ್ನು ಗಟ್ಟಿಗೊಳಿಸುವಂಥ ಪ್ರಯತ್ನವನ್ನು BJP ಮಾಡಿರ್ತಕ್ಕಂಥದ್ದು. BJPಗೆ
JDS ಕೂಡ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗಮನಿಸಿದ್ರೆ BJPಯ ಎಫರ್ಟ್ ಭಾಳ ಜಾಸ್ತಿ ಇತ್ತು. ಅಂದರೆ ಇನ್ನೆಂದಿಗಿಂತ ಚುನಾವಣೆಯಲ್ಲೂ ಕೂಡ ವೋಟ್ ಆಫ್ ಪರ್ಸೆಂಟೇಜನ್ನು ಜಾಸ್ತಿ ಮಾಡ್ಕೊಳ್ತು. ಅದರ ಯಾವುದೇ ಸ್ಥಾನವನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಇಲ್ಲ ಒಂದು ಕಡೆ ಅದು ಪರೋಕ್ಷವಾಗಿ ಒಂದು ರೀತಿ JDSನ ಸೋಲಿಗೆ ಕಾರಣ ಆಯಿತು. ಈಗಲೂ ಕೂಡ ಅದನ್ನು ಮಾತಾಡ್ತಾರೆ. ಅಂದರೆ ಮೈತ್ರಿ ಲೋಕಸಭೆಯಲ್ಲಿ ಆಗುವಂಥ ಮೈತ್ರಿ ವಿಧಾನಸಭೆಯಲ್ಲಿ ಆಗಿಲ್ಲದಿದ್ದರೆ ಅತಿ ಹೆಚ್ಚು ಸ್ಥಾನಗಳನ್ನು ಮಂಡ್ಯದಲ್ಲೂ ಕೂಡ JDS ಗೆಲ್ತಿತ್ತು ಅನ್ನುವಂಥ ಅಭಿಪ್ರಾಯ ಈಗಲೂ ಕೂಡ ಕಾರ್ಯಕರ್ತರ ಮಟ್ಟದಲ್ಲಿರುವಂಥದ್ದು. ಆ ಕಾರಣಕ್ಕಾಗಿ ಆ BJPಯ ವಿರುದ್ಧವೂ ಕೂಡ JDSನ ಕಾರ್ಯಕರ್ತರುಗಳು ಆ ಎಲೆಕ್ಷನ್ನಲ್ಲಿ ಹೋರಾಟವನ್ನು ನಡೆಸಿದರು. ಆ ಕಾರಣಕ್ಕಾಗಿ ಆ ರೈವಲ್ರಿ ಇನ್ನೂ ಕೂಡ ಮುಂದುವರಿತಾ ಇತ್ತು. ಎರಡೂ ಪಕ್ಷದ ಕಾರ್ಯಕರ್ತರುಗಳಲ್ಲಿ ಆ ಒಗ್ಗಟ್ಟು ಅನ್ನೋದು ಇಲ್ಲಿವರೆಗೂ ಕೂಡ ಕಾಣಿಸ್ಲಿಲ್ಲ. ಕೆಲ ನಾಯಕರಿಂದನೂ ಕೂಡ ಬಹಿರಂಗವಾದಂಥ ಅಸಮಾಧಾನಗಳು ಕಾಣ್ತಾನೆ ಬರ್ತಿತ್ತು. ಅಂದರೆ ಇದೆಲ್ಲವನ್ನ ಸರಿಪಡಿಸಲಿಕ್ಕೆ ಒಂದು ಹೋರಾಟದ ಒಂದು ವೇದಿಕೆಯ ಅವಶ್ಯಕತೆ ಇತ್ತು. ಅದು ಹನುಮಧ್ವಜದ ವಿವಾದದ ರೂಪದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅದನ್ನು ಬಳಸ್ಕೊಂಡಂತಹ BJP ಮತ್ತು JDSನ ನಾಯಕರುಗಳೇನಿದ್ರು ಮಂಡ್ಯದಲ್ಲಿ ಒಂದು ದೊಡ್ಡ ಒಂದು ಶಕ್ತಿ ಪ್ರದರ್ಶನವನ್ನೇ ಮಾಡಿರ್ತಕ್ಕಂಥದ್ದು. ಇದೇ ವಿರೋಧ ಪಕ್ಷಗಳು ಅಂದರೆ ಕಾಂಗ್ರೆಸ್ನ ನಾಯಕರುಗಳು ಕೂಡ ಒಂದು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮಂಡ್ಯದಲ್ಲಿ ಹಿಂದುತ್ವದ ಮೂಲಕ BJP ಒಂದು ಬೇಸನ ಹಾಕಲಿಕ್ಕೆ ಹೊರಟಿದೆ ಅನ್ನುವಂಥದ್ದು. ಅಂದರೆ ಅದೇ ರೀತಿಯಾದಂಥ ಪ್ರಯತ್ನಗಳು ಕೂಡ ಕಾಣಿಸ್ತು. ಯಾಕಂತಂದರೆ ಹನುಮಧ್ವಜ ವಿವಾದದಲ್ಲಿ ರಾಜಕೀಯ ಬೆರೆತಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಆ ಕಾರಣಕ್ಕಾಗಿ ಅಂದರೆ ಏನು HDK ಅವರು ಬಂದಂತಹ ಸಂದರ್ಭದಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ರು. ಅಂದರೆ ಹನುಮಧ್ವಜವನ್ನು ಮತ್ತೆ ಇದರಲ್ಲಿ ಮತ್ತೆ ಯಾರಿಸಬೇಕು ಅನ್ನುವಂಥದ್ದು. ಅಂದರೆ ಹಿಂದುತ್ವದ ಮೂಲಕ ಮಂಡ್ಯದಲ್ಲಿ ಒಂದು BJP ಬೇಸ್ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ JDSಗೆ ಒಕ್ಕಲಿಗರ ಅಸ್ತ್ರ ಇದೆ. ಆ ಎರಡನ್ನೂ ಸೇರಿಸಿ ಮೈತ್ರಿಯಾಗಿ ಒಂದು ಲೋಕಸಭೆಯಲ್ಲಿ ಒಂದು ಜೊತೆಯಾಗಿ ಹೋರಾಟ ಮಾಡುವಂತಹ ಸೂಚನೆಯನ್ನು ಈ ಹನುಮಧ್ವಜ ವಿವಾದದ ಒಂದು ಹೋರಾಟದ ಮೂಲಕ ಎರಡೂ ಪಕ್ಷಗಳು ಕೊಟ್ಟಿರ್ತಕ್ಕಂಥದ್ದು. ಈಗ ಕೇಸರಿ ಧ್ವಜ ಹಾಕ್ಕೊಂಡು ರ್ಯಾಲಿಲಿ ಬಂದ್ರಲ್ಲ, ಎಲ್ಲ JDS ಕಾರ್ಯಕರ್ತರು ಇದ್ರ ಅದರಲ್ಲಿ? ಎರಡೂ ಪಕ್ಷದ ಕಾರ್ಯಕರ್ತರುಗಳಿಗೂ ಕೂಡ ಪಾದಯಾತ್ರೆಗೆ ಕರೆಯನ್ನು ಕೊಡಲಾಗಿತ್ತು. ಅದಕ್ಕಿಂತ ಮಿಗಿಲಾಗಿ ಒಂದು ಪಕ್ಷಾತೀತವಾದಂತಹ ಒಂದು ಸ್ವಯಂ ಪ್ರೇರಿತವಾಗೂ ಬಂದವರು ಕೂಡ ಪಾದಯಾತ್ರೆಯಲ್ಲಿ ಇದ್ದರು. ಅಂದರೆ ಅದೇ ಕಾರಣಕ್ಕಾಗಿ ಒಂದು ಹಿಂದುತ್ವದ ಆಧಾರ ಏನಿದೆ, ಹಿಂದುತ್ವದ ಬೇಸನ್ನು ಮಂಡ್ಯದಲ್ಲಿ ಹಾಕಬೇಕು ಅನ್ನುವಂಥದ್ದು ಏನಿದೆ. ಅಂದರೆ BJPಯ ಎಫರ್ಟ್ ಲಾಸ್ಟ್ ಚುನಾವಣೆಗಳಲ್ಲಿ ಒಂದು ವೋಟ್ ಆಫ್ ಪರ್ಸೆಂಟೇಜನ್ನು ಜಾಸ್ತಿ ಮಾಡ್ಕೊಳ್ಳೋದು ಇರುತ್ತೆ ಹೊರತು ಯಾವುದೇ ಸ್ಥಾನವನ್ನು ಗಳಿಸ್ಕೊಳ್ಳೋದಿರಲಿಲ್ಲ. ಅದಕ್ಕಾಗಿ ಈ ಹೋರಾಟವನ್ನು ಬಳಸ್ಕೊಂಡು ಒಂದು ಭದ್ರ ಬುನಾದಿ ಹಾಕೋದ್ರ ಮೂಲಕ ಒಂದು ಲೋಕಸಭೆಯಲ್ಲಿ ಒಂದು ಉತ್ತಮ ಸ್ಥಾನವನ್ನು ಗಳಿಸೋದಕ್ಕೆ ಪ್ರಯತ್ನ ಮಾಡ್ತಿದೆ ಅನ್ನುವಂಥದ್ದು ಕೂಡ ಈಗ ಕೇಳಿಬರ್ತದೆ. ಅಜಿತ್, ಎಸ್, ರವಿ ಶಿವರಾಮ್ ನಮ್ಮ ಜೊತೆಗಿದ್ದಾರೆ. ರವಿ, ಏನು ರಾಜಕೀಯ ಲೆಕ್ಕಾಚಾರ? ಒಂದು ವೇದಿಕೆ ಬೇಕಾಗಿತ್ತು. BJP JDS ಮೈತ್ರಿ ಆದ ನಂತರ ಒಟ್ಟಿಗೆ ಮಂಡ್ಯದಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಹನುಮಧ್ವಜ ವಿವಾದ ಅನಾಯಾಸವಾಗಿ ಅವಕಾಶ ಕಲ್ಪಿಸ್ಕೊಟ್ಬಿಡ್ತು. ಅಜಿತ್, ಹೌದು. BJP ಎಲ್ಲೆಲ್ಲಿ ಹಿಂದುತ್ವದ ಆಧಾರದ ಮೇಲೆ ತನ್ನ ಸಂಘಟನೆಯನ್ನು ಬಲಪಡಿಸಿಕೊಳ್ಳುವಂಥ ಅವಕಾಶಗಳಿದ್ದಾವೆ ಅದೆಲ್ಲವನ್ನು ಕೂಡ ಬಳಸ್ಕೊಳ್ತಾ ಇದೆ. ಉದಾಹರಣೆಗೆ ನೀವು ಮಂಗಳೂರು ಇರಬಹುದು, ಉತ್ತರ ಕರ್ನಾಟಕ ಭಾಗ ಇರಬಹುದು, ಮಲೆನಾಡು ಇರಬಹುದು, ಉತ್ತರ ಕನ್ನಡ ಇರಬಹುದು, ಈ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ಪ್ರದೇಶಗಳಲ್ಲಿ ಹಿಂದುತ್ವ ಗಟ್ಟಿಯಾಗಿರುವಷ್ಟು ಹಳೆ ಮೈಸೂರು ಭಾಗದಲ್ಲಿಲ್ಲ. ಅದು ಮೈಸೂರು ಇರಬಹುದು, ಕೋಲಾರ ಇರಬಹುದು, ಮಂಡ್ಯ ಇರಬಹುದು, ರಾಮನಗರ ಇರಬಹುದು, ಈ ಎಲ್ಲ ಭಾಗದಲ್ಲಿ ಹಿಂದುತ್ವದ ಆಧಾರದ ಮೇಲೆ BJP ಇಲ್ಲಿಯ ತನಕ ತನ್ನ ವೋಟ್ ಶೇರ್ ಅನ್ನಿರ್ಬೋದು ಅಥವಾ ಸಂಘಟನೆಯನ್ನು ಬಲಪಡಿಸಿಕೊಳ್ಳೋದಕ್ಕೆ ಆಗಿರಲಿಲ್ಲ. ಆದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮೇಲಿಂದ ಮೇಲೆ ನರೇಂದ್ರ ಮೋದಿ ಅವರ ಸಮಾವೇಶ, ಅದು ತುಮಕೂರು ಇರಬಹುದು, ಕೋಲಾರ ಇರಬಹುದು, ಚನ್ನಪಟ್ಟಣ ಇರಬಹುದು, ಮೈಸೂರು ಇರಬಹುದು, ಈ ಎಲ್ಲ ಭಾಗಗಳಲ್ಲಿ ನರೇಂದ್ರ ಮೋದಿ ಅವರು ಸಮಾವೇಶವನ್ನು ಮಾಡಿದರು. ಅಮಿತ್ ಶಾ ಅವರು ಸಂಘಟನೆಯನ್ನು ಮಾಡಿದರು. JP ನಡ್ಡಾ ಅವರು ಕೂಡ ಚುನಾವಣಾ ಪ್ರಚಾರವನ್ನು ಮಾಡಿದರು. ಅಲ್ಲಿ ಅಜಿತ್ ಆಗಿರುವಂಥದ್ದೇನು BJPಗೆ? ಅಲ್ಲಿ ದಲಿತ ಇದ್ದಾರೆ, ಲಿಂಗಾಯತ ಇದ್ದಾರೆ, ಒಕ್ಕಲಿಗ ಇದ್ದಾರೆ, ಕುರುಬ ಇದ್ದಾರೆ. ಎಲ್ಲ ಸಮುದಾಯಗಳಿರುವಂಥ ಹಳೆ ಮೈಸೂರು ಭಾಗಗಳಲ್ಲಿ JDS ಮತ್ತು ಕಾಂಗ್ರೆಸ್ಗಿರುವಂಥ ಶಕ್ತಿ BJPಗಿಲ್ಲ. ಈಗ BJPಗೆ ಅಲ್ಲಿ ಒಂದು ಹೆಜ್ಜೆಯನ್ನು ಗಟ್ಟಿಯಾಗಿ ಇಡಬೇಕು ಅಂತ ಹೇಳಿದಾಗ ಸಹಜವಾಗಿ ತನ್ನ ಬಳಿ ಇರುವಂಥ ಅಸ್ತ್ರ ಅದು ಹಿಂದುತ್ವ. ಆ ಹಿಂದುತ್ವದ ಅಸ್ತ್ರವನ್ನು ಪ್ರಯೋಗ ಮಾಡಿಕೊಳ್ಳೋದಕ್ಕೆ ಅವಕಾಶ ತಾವು ಹೇಳಿದಂತೆ ಸಹಜವಾಗಿ ಮತ್ತು ಸ್ವಾಭಾವಿಕವಾಗಿ ಬಂದು ಒದಗಿದೆ. ಹನುಮಧ್ವಜವನ್ನು ಕೆಳಗಿಳಿಸಿದ ವಿಚಾರ ಅದೇ ದಿನ BJP ಒಂದು ಸಭೆಯನ್ನು ಮಾಡ್ತು, ನಿರ್ಧಾರವನ್ನು ಮಾಡಿ ಅಶೋಕ್ ಅವರ ನೇತೃತ್ವದಲ್ಲಿ ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತು. ಅಂದ್ರೆ ಈಗ ಹನುಮಧ್ವಜವನ್ನ ಪ್ರಶ್ನೆ ಮಾಡಿದ್ದು ಆರಂಭದಲ್ಲಿ ಗ್ರಾಮಸ್ಥರಲ್ಲಿ ಆ ಒಂದು ಭಾವನೆ ಮೊಳಕೆ ಹೊಡೆದಿರುವಾಗ ತಾವ್ಯಾಕಾದ್ರೆ ರಾಜಕೀಯವಾಗಿ ಬಳಸ್ಕೊಳ್ಬಾರ್ದು ಎನ್ನುವಂತ ಯೋಚನೆ ಮಾಡಿದಂತ BJPಗೆ ಸಿಕ್ಕಿದ್ದು ಒಂದು ದೊಡ್ಡ ಅಸ್ತ್ರ. ಅಲ್ಲಿ ಪ್ರಮುಖವಾಗಿ ಅಜಿತ್, ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಶ್ರೀರಂಗಪಟ್ಟಣ ನಾವು ಹೇಳ್ತಾ ಇದ್ವಿ, ಶ್ರೀರಂಗಪಟ್ಟಣದಲ್ಲಿ 42,000 ವೋಟನ್ನು ತೆಗೆದುಕೊಂಡ್ರು ಅಂತೇಳಿ. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿಯೇ ಅಲ್ಲಿ ಮಾರುತಿ ಮಂದಿರ ಮತ್ತು ಮಸೀದಿಯಲ್ಲಿ, ಆ ಮಸೀದಿ ಅಲ್ಲ ಅದು ಮಾರುತಿ ಮಂದಿರ ಎನ್ನುವಂಥದ್ದನ್ನು ಹಳೆಯ ಹಿಂದೂಪರ ಸಂಘಟನೆಗಳು ಗಲಾಟೆಯನ್ನು ಮಾಡಿದ್ವು, ಅಲ್ಲಿ ದೊಡ್ಡ ವಿವಾದಗಳಾದವು. ಆ ಸಂದರ್ಭದಲ್ಲಿ ಅದು ಕೂಡ ಒಂದು ಅನುಕೂಲ ಆಯಿತು BJPಗೆ. ಅಲ್ಲಿ 42,000 ವೋಟ್ಗಳನ್ನು ಪಡೆದುಕೊಂಡ್ರು.
ಹಿಂದುತ್ವದ ಆಧಾರ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸ್ಥಳೀಯ ನಾಯಕರಾಗಿರುವಂಥ ಸಚ್ಚಿದಾನಂದ ಇರಬಹುದು, ಅಶೋಕ್ ಜಯರಾಮ್ ಇರಬಹುದು, ಅಶ್ವಿನಿ ಇರಬಹುದು, ಹಾಗೆಯೇ ಸುರೇಶ್ ಗೌಡ್ರು ಇರಬಹುದು, ಇವರೆಲ್ಲರೂ ಕೂಡ ಬಿಜೆಪಿಯನ್ನು ಬಂದು ಸೇರಿದರು. ಬಿಜೆಪಿಯನ್ನು ಬಂದು ಸೇರಿದರ ಜೊತೆಗೆ ಸುಮಲತಾ ಅವರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿಯೇ ಬಿಜೆಪಿಗೆ ಸಪೋರ್ಟ್ ಅನ್ನ ಮಾಡಿದ್ರು. ಅಂಬರೀಷ್ ಅವರ ಅಭಿಮಾನಿಗಳು, ಅಂದ್ರೆ ಅಂಬರೀಷ್ ಅಲ್ಲಿಯೂ ಕೂಡ ಬಿಜೆಪಿಗೆ ಹೋಗಿರಲಿಲ್ಲ, ಆದರೆ ಸುಮಲತಾ ಅವರು ಬಿಜೆಪಿಗೆ ಸಪೋರ್ಟ್ ಮಾಡಿದ್ರ ಹಿನ್ನೆಲೆಯಲ್ಲಿ ಅದು ಸ್ವಾಭಾವಿಕವಾಗಿ ಅಂಬರೀಷ್ ಅವರ ಅಭಿಮಾನಿಗಳಿರ್ಬಹುದು ಮತ್ತು ಲೋಕಸಭೆಯಲ್ಲಿ ಸುಮಲತಾರನ್ನ ಗೆಲ್ಲಿಸಿದಂಥ ಓಟ್ಗಳಿರ್ಬಹುದು, ಅದು ಕೂಡ ಒಂದಿಷ್ಟು ಬಿಜೆಪಿಗೆ ಅನುಕೂಲವನ್ನ ಮಾಡಿಕೊಟ್ವು. ಹೀಗಾಗಿ ಬಿಜೆಪಿ ಗೆಲ್ಲದೇ ಇದ್ರೂ ಕೂಡ JDS ಅನ್ನ ಸೋಲಿಸಿತು. ಕಳೆದ ಬಾರಿ 2018ರಲ್ಲಿ ಕುಮಾರಸ್ವಾಮಿಯ JDS 7 ಕ್ಷೇತ್ರಗಳಲ್ಲಿ, ಮಂಡ್ಯದಲ್ಲಿ 7 ಕ್ಷೇತ್ರಗಳಲ್ಲಿ 7 ಗೆದ್ದಿದ್ವು. ಆದರೆ ಈ ಬಾರಿ KR ಪಾಟೀಲ್ ಹೊರತುಪಡಿಸಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಂಡಿದೆ. ಅದರರ್ಥ ಬಿಜೆಪಿ JDS ಅನ್ನ ಸೋಲಿಸಿದೆ. ಹೇಗಿದ್ರೂ JDSಗೆ ಬರಬೇಕಾದಂಥ ಸಾಂಪ್ರದಾಯಿಕ ಓಟ್ಗಳು, ಅದು ಒಕ್ಕಲಿಗ ಮತಗಳಿರ್ಬೋದು ಅಥವಾ ದೇವೇಗೌಡರ ಕಾರಣಕ್ಕೆ ಬರುವಂಥ ಮತಗಳಿರ್ಬೋದು, ಇದೆಲ್ಲವೂ ಕೂಡ JDSಗೆ ಬರ್ತವೆ. ಆದರೆ ಬಿಜೆಪಿಗೆ ವಿಧಾನಸಭೆಯಲ್ಲಿ ಹೋಗಿರುವಂಥ ಮತಗಳು ಮತ್ತೆ ಲೋಕಸಭೆಗೆ ಬರಬೇಕು ಅಂತ ಹೇಳಿದ್ರೆ ಸಹಜವಾಗಿ ಬಿಜೆಪಿಯ ನಿಲುವುಗಳಿಂದ ಅಥವಾ ಬಿಜೆಪಿ ಹಿಂದುತ್ವದ ಒಂದು ಆಧಾರದ ಮೇಲೆ ಸಂಘಟನೆಯನ್ನು ಗಟ್ಟಿ ಮಾಡ್ತಿದ್ದಾವೆ, ಅದನ್ನು ತನಗೆ ಬಂದರೆ ಮಾತ್ರ ಲಾಭ ಎನ್ನುವಂಥ ಯೋಚನೆಯೂ ಕೂಡ ಕುಮಾರಸ್ವಾಮಿ ಕೂಡ ಮಾಡಿರ್ತಾರೆ. ಆ ಕಾರಣಕ್ಕೋಸ್ಕರ ಕೇಸರಿ ಶಾಲನ್ನು ಹಾಕೊಂಡು ಹೋಗಿ ಬಿಜೆಪಿ ನಾಯಕರ ಜೊತೆ ಅವರು ಬಹಳ ಜೋರಾಗಿ ಮಾತನಾಡಿದ್ರು. ಯಾಕೆ ಮಂಡ್ಯಕ್ಕೆ ಹೋಗಿ ಅವರು ಹೋರಾಟವನ್ನು ಮಾಡಿದ್ರು? ಮಂಡ್ಯ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಆ ಸೀಟನ್ನು JDSಗೆ ಬಿಟ್ಕೊಡ್ಬಹುದು ಮತ್ತು ಬಿಟ್ಕೊಡತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇದ್ದಾವೆ. ಮೈತ್ರಿ ಆಗಿದ್ದಾವೆ. ಮೈತ್ರಿಯ ಕಾರಣಕ್ಕಾಗಿ ಬಿಜೆಪಿ ಜೊತೆ ವಿಧಾನಸಭೆಯಲ್ಲಿ ಹೋಗಿರುವ ಮತಗಳು ಮತ್ತೆ ಮರಳಿ JDSಗೂ ಕೂಡ ಬರಬೇಕು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ಗೆ ಶಿಫ್ಟ್ ಆಗಬಾರ್ದು. ಯಾಕಂದ್ರೆ ಅಲ್ಲಿ ಒಕ್ಕಲಿಗ ಇದ್ದಾರೆ, ಆ ಮತಗಳೆಲ್ಲವೂ ಕಾಂಗ್ರೆಸ್ಗೆ ಶಿಫ್ಟ್ ಆಗಬಾರ್ದು ಅಂತ ಹೇಳಿದ್ರೆ ಅದು ಒಂದಿಷ್ಟು ಬಿಜೆಪಿ ಸೈದ್ಧಾಂತಿಕವಾಗಿ ಬಿಜೆಪಿ ಜೊತೆ ನಾನು ನಿಲ್ಬೇಕಾದಂಥ ಅನಿವಾರ್ಯತೆ ಕೂಡ ಇದೆ ಅನ್ನುವಂಥದ್ದನ್ನ ಕುಮಾರಸ್ವಾಮಿ ಬಹುಶಃ ಮನಗಣ್ಣತೆ ಕಾಣ್ತಾ ಇದೆ. ಈ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರು ಬಹಳ ಗಟ್ಟಿಯಾಗಿ ಮಾತನಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಯಾವತ್ತೂ ಕೂಡ ಆ ಹಿಂದುತ್ವದ ವಿಚಾರ ಇರಬಹುದು ಅಥವಾ ಈ ಬಾರಿ ದತ್ತಮಾಲೆಯೂ ಕೂಡ ಅವರು ಮಾಲೆಯನ್ನು ಹಾಕಿದ್ರು. ಹಾಕ್ತಿಳುವಂತ ಒಂದು ಕೊಟ್ಟಂತ ಸ್ಟೇಟ್ಮೆಂಟೇ ಸಾಕಷ್ಟು ಚರ್ಚೆ ಆಗಿತ್ತು. ಹಾಗಾಗಿ ಬಿಜೆಪಿ ಜೊತೆ ಕೇವಲ ನಾವು ಮೇಲ್ಮಟ್ಟದಲ್ಲಿ ನಾಯಕರುಗಳ ಜೊತೆ ಒಂದು ಮೈತ್ರಿಯನ್ನು ಮಾಡಿಕೊಂಡು ಸ್ಥಳೀಯವಾಗಿ ಕಾರ್ಯಕರ್ತರ ಜೊತೆ ಹೊಂದಾಣಿಕೆ ಆಗದೆ ಹೋದಾಗ ಈ ಒಂದು ಸಮಸ್ಯೆಗಳಾಗಬಹುದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ, ಮತ್ತು ಮೈತ್ರಿಯನ್ನು ಕಾರ್ಯಕರ್ತರು ಒಪ್ಪದೇನೆ ತನಗಿರುವಂಥ ಮತಗಳು ಕಾಂಗ್ರೆಸ್ಗೆ ಶಿಫ್ಟ್ ಆಗಬಹುದು ಅನ್ನುವಂಥ ಆತಂಕವೂ ಕೂಡ ಕುಮಾರಸ್ವಾಮಿಯಲ್ಲಿ ಇದೆ. ಮತ್ತು ಮೊನ್ನೆ ಬಿಜೆಪಿಯ ಒಂದು ಸಭೆ ಆಗಿದ್ದು, ಆ ಸಭೆ ಆದ ಸಂದರ್ಭದಲ್ಲಿ ಅರುಣ್ ಸಿಂಗ್ ಅವರು ಕರ್ನಾಟಕಕ್ಕೆ ಬಂದಿದ್ರು. ಅವರ ಸಮ್ಮುಖದಾದಂಥ ಒಂದು ಚರ್ಚೆ ಏನು, ನಾವೆಲ್ಲರೂ ಇಲ್ಲಿ ಮೈತ್ರಿಯನ್ನು ಮಾಡ್ಕೊಂಡಿದ್ವಿ, ದೆಹಲಿಯಲ್ಲಿ ಮಾತುಕತೆ ಆಗಿದೆ, ನಾವಿಲ್ಲಿ ಕೋರ್ ಕಮಿಟಿ ಸದಸ್ಯರು ಕುಂತ್ಕೊಂಡು ಚರ್ಚೆಯನ್ನು ಮಾಡ್ತಾ ಇರ್ತೀವಿ. ಆದರೆ ಯಾವಾಗ ಸಂಘಟನೆಯಲ್ಲಿ ಕೆಳ ಹಂತದ ನಾಯಕರುಗಳು ಒಬ್ಬರಿಗೊಬ್ಬರು ಹೊಂದಾಣಿಕೆಯನ್ನು ಮಾಡ್ಕೊಳ್ಳದೆ ಇದ್ರೆ ಅಥವಾ ಕಾರ್ಯಕರ್ತರು ಈ ಮೈತ್ರಿಯನ್ನು ಒಪ್ಕೊಳ್ಳದೆ ಹೋದ್ರೆ ಈ ಒಂದು ಮೈತ್ರಿಗೆ ಹೆಚ್ಚಿನ ಬಲ ಬರೋದಿಲ್ಲ. ಆ ಕಾರಣಕ್ಕೋಸ್ಕರ ಗ್ರೌಂಡ್ಗಿಳಿದು ಕಾರ್ಯಕರ್ತರ ಮತ್ತು ಬಿಜೆಪಿ ಇರ್ಬೋದು JDS ಇರ್ಬೋದು ಈ ಇಬ್ಬರು ಕಾರ್ಯಕರ್ತರ ಭಾವನೆಗಳನ್ನ ಮೇಳೈಸಬೇಕು, ಒಟ್ಟಿಗೆ ಸೇರಿಸಬೇಕು ಅನ್ನುವಂಥ ಮಾತುಕತೆ ಮತ್ತು ಚರ್ಚೆಯೂ ಕೂಡ ಆಗಿದ್ದಾವೆ. ಈ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಈ ಒಂದು ಒಂದು ಹನುಮ ಧ್ವಜದ ವಿಚಾರವನ್ನ ಬಿಜೆಪಿ ಜೊತೆ ಗಟ್ಟಿಯಾಗಿ ತೆಗೆದುಕೊಂಡಿದ್ದಾರೆ. ಇದು ಲೋಕಸಭೆಗೆ ಎಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ ಮತ್ತು ಬಿಜೆಪಿ ಆ ಹಳೆ ಮೈಸೂರು ಭಾಗದಲ್ಲಿ ಆರಂಭದಲ್ಲಿ ಈ ಒಂದು ಮೈತ್ರಿಗೆ ಬಿಜೆಪಿಯಲ್ಲಿ ಅನೇಕ ವಿರೋಧಗಳಿದ್ವು. ನಾವು ಈಗಷ್ಟೇ ಹಳೆ ಮೈಸೂರು ಭಾಗದಲ್ಲಿ ಬೇರುಗಳನ್ನು ಬಿಡ್ತಾ ಇದ್ದೇವೆ, ಈಗ ನೀವು ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ JDS ಜೊತೆ ಮೈತ್ರಿಯನ್ನು ಮಾಡಿಕೊಂಡ್ರೆ ಸಂಘಟನೆ ಹಾಳಾಗತ್ತೆ, ಅಲ್ಲಿಯ ಸ್ಥಳೀಯ ನಾಯಕರುಗಳ ಪರಿಸ್ಥಿತಿ ಏನು ಇತ್ಯಾದಿ ಚರ್ಚೆಗಳು ಕೂಡ ಪಾರ್ಟಿಯಲ್ಲಿ ಆಗಿದ್ವು. ಆದರೆ ಲೋಕಸಭೆಗೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ JDS ಅನ್ನು ಸೋಲಿಸಿರ್ಬೋದು, ಆದರೆ ಸಂಘಟನೆಯನ್ನು ಗಟ್ಟಿ ಮಾಡ್ಕೊಂಡಿರ್ಬೋದು, ಸೀಟಾಗಿ ಕನ್ವರ್ಟ್ ಮಾಡೋದಕ್ಕೆ ಆಗಿರಲಿಲ್ಲ. ಈ ಲೋಕಸಭೆಯ ಅನಿವಾರ್ಯತೆ ಪ್ರಶಾಂತ್, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟೂ ಮಚ್ ಆಫ್ ಹಿಂದೂ ಮುಸ್ಲಿಂ ಡಿಸ್ಕಷನ್ ಬಿಜೆಪಿ ಕೌಂಟರ್ ಪ್ರೊಡಕ್ಟಿವ್ ಆಯಿತು. ಈಗ ಹನುಮಧ್ವಜ ಪ್ರಕರಣ ಹಿಂದೂ ಮುಸ್ಲಿಂ ಅಲ್ಲ, ಇದೊಂಥರ ಹನುಮಧ್ವಜ ವರ್ಸಸ್ ಕಾಂಗ್ರೆಸ್ ಆಗಿದೆ. ಇದನ್ನು ಬಿಜೆಪಿ ಹೆಂಗೆ ನೋಡ್ತಾ ಇರ್ಬೋದು? ಅದೇ ನೋಡಿ, ಯಾವತ್ತಿಗೂ ಯಾವುದೇ ಅತಿರೇಕ, ಅತಿಯಾದ ಅಮೃತವೂ ಕೂಡ ವಿಷಾನೇ. ಹೌದು. ಆ ರೀತಿಯಲ್ಲಿ ನೀವು ಸರ್ಕಾರದಲ್ಲಿದ್ದಾಗ ಹಿಜಾಬು ಹಲಾಲು ಅಂತ ಪ್ರಶ್ನೆಗಳನ್ನು ಎತ್ತಿದ್ದಾಗ ಜನ ಅದನ್ನು ಮೆಚ್ಕೊಳ್ಳಿಲ್ಲ. ಯಾಕಂದರೆ ನೀವೊಂದು ಪೀಕನ್ನು ಹಿಂದುತ್ವದ ಅಡಿಯಲ್ಲಿ ತಲುಪಿಬಿಟ್ಟಿರ್ತೀರಿ, ನೀವು ಹೊಸ ಮತದಾರರು ಬರೋಲ್ಲ. ಅದು ಕೌಂಟರ್ ಪೊಲರೈಸೇಷನ್ ಜಾಸ್ತಿ ಆಯಿತು. ಅಂದರೆ ಹಿಜಾಬ್ ಕಾರಣದಿಂದ ವೋಟ್ ಹಾಕೋರ ಸಂಖ್ಯೆಗಿಂತ ಹಿಜಾಬ್ನಲ್ಲಿ ನೀವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯದ ಕಾರಣದಿಂದ ವಿರೋಧಿಗಳು ಜಾಸ್ತಿ ಆದರು. ದಟ್ಸ್ ವಾಟ್ ಕೌಂಟರ್ ಪ್ರೊಡಕ್ಟಿವ್ ಆಯಿತು. ಕೌಂಟರ್ ಪ್ರೊಡಕ್ಟಿವ್. ಮಂಡ್ಯದಲ್ಲಿ ನೀವು ನೋಡಿ, 2013 ಮೋದಿ ರಾಷ್ಟ್ರೀಯ ರಾಜಕಾರಣದ ಪ್ರವೇಶದಕ್ಕಿಂತ ಮುಂಚೆ 13,394 ಮತಗಳನ್ನು ಮಾತ್ರ ಬಿಜೆಪಿ ತೆಗೆದುಕೊಂಡಿತ್ತು, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೇರಿ. ಲೋಕಸಭೆಗೆ ಅಲ್ಲ, ವಿಧಾನಸಭಾ ಚುನಾವಣೆ. ಅಂದರೆ ಮೋದಿ ಬರೋದಕ್ಕಿಂತ ಮುಂಚೆ 13ರ ವಿಧಾನಸಭೆ, 5 ವರ್ಷದ ಬಿಜೆಪಿಯ ಕರ್ನಾಟಕದಲ್ಲಿ ಆಡಳಿತದ ನಂತರ 2018 ಮೋದಿ ಬಂದ ನಂತರ 71,686. ಅಂದರೆ JDS ಆಗ ಒಂದು ಪೀಕ್ನಲ್ಲಿತ್ತು, 38 ಸ್ಥಾನವನ್ನು ಗಳಿಸಿತ್ತು. ಕರೆಕ್ಟ್.
JDS ಕೆಳಗಿಳಿದಾಗ 1,79,469 ಅಂದರೆ ಸರಿಸುಮಾರು 1,10,000 ಮತಗಳನ್ನು 5 ವರ್ಷಗಳಲ್ಲಿ BJP ವಿಧಾನಸಭೆಯಲ್ಲಿ ಜಾಸ್ತಿ ಮಾಡಿಸ್ಕೊಂಡಿದೆ. ಇದರ ಈ ಸಂಖ್ಯೆಗಳ ಅರ್ಥ ಏನು? ಯಾವುದೇ ಕಾರಣಕ್ಕೂ ಕೂಡ ಈ ವೋಟರ್ಸ್ಗಳು BJPಗೆ ಲೋಕಸಭೆಯಲ್ಲಿ ಮತ ನೀಡುತ್ತಾರೆ. ಯಾಕಂದರೆ ವಿಧಾನಸಭೆಯಲ್ಲೇ ನೀಡಿದವರು ಲೋಕಸಭೆಯಲ್ಲಿ ನಿಶ್ಚಿತವಾಗಿ ಮತ ನೀಡ್ತಾರೆ. ನನಗನ್ಸುತ್ತೆ ಕುಮಾರಸ್ವಾಮಿ ಯಾಕಿಷ್ಟೊಂದು ಹಿಂದುತ್ವ ಕೇಸರಿ ಶಾಲ್ ಹಾಕ್ಕೊಳ್ಳೋದು, ಹನುಮ ಧ್ವಜಕ್ಕಾಗಿ ಹೋರಾಡ್ತಿದ್ದಾರೆ ಅಂತಂದರೆ, ಮಂಡ್ಯ ಇರಲಿ, ಹಾಸನ ಇರಲಿ, ಬೇರೆ ಕಡೆ ಇರಲಿ, BJPಯ ಮತಗಳು ಏನಕ್ಕೇನ ಅವು JDSಗೆ ಶಿಫ್ಟ್ ಆಗಬೇಕು. ಇವತ್ತಿನ ಸ್ಥಿತಿಯಲ್ಲಿ DK ಶಿವಕುಮಾರ್ ಇರೋದ್ರಿಂದ ಕುಮಾರಸ್ವಾಮಿಯವ್ರಿಗೂ ಕೂಡ ಒಂದು ಆತಂಕ ಇದೆ. ಈ 1,79,000 ಮತಗಳು ಎಲ್ಲಿಂದ ಬಂದು? ಹಾಗಾದರೆ ಅವು JDS ಕಿಟ್ಟಿಯಿಂದಲೇ ಬಂದಿದ್ದು. ದೇ ಆರ್ ಆ್ಯಂಟಿ JDS ವೋಟ್ಸ್. ಲೋಕಸಭೆಯಲ್ಲಿ ಅವು ಮತ್ತೆ ಪ್ರೋ JDS ಆಗಬೇಕಾದ್ರೆ BJPಯ ಹಿಂದುತ್ವದ ಏನೊಂದು ಹಾದಿ ಇದೆ, ಅದರ ಮೇಲೆ ನಡೆದ್ರೆ BJPಗೆ ಹೋಗಿರ್ತಕ್ಕಂಥ ಮತದಾರರು ಲೋಕಸಭೆಯಲ್ಲಿ ಶಿಫ್ಟ್ ಆಗ್ತಾರೆ ಅನ್ನೋದು ಕುಮಾರಸ್ವಾಮಿ ಮತ್ತು ದೇವೇಗೌಡರ ಲೆಕ್ಕಾಚಾರ ಇದ್ದಂಗೆ ಕಾಣ್ತಾ ಇದೆ. ಅದು ಮಂಡ್ಯದಲ್ಲೂ ಇರ್ಬೋದು, ಹಾಸನದಲ್ಲಿ BJPಯ 2 MLAಗಳಿದ್ದಾರೆ. ಲಿಂಗಾಯತ ವೋಟ್ ಹಾಸನದಲ್ಲಿ ದೊಡ್ಡ ಸಂಖ್ಯೆಯಲ್ಲಿದೆ. ಮಂಡ್ಯದಲ್ಲಿ ಒಕ್ಕಲಿಗರ ವೋಟ್ಗಳು JDSಗೇನು ಪರಂಪರಾಗತ ಬರಬೇಕಿತ್ತು, ಅದರಲ್ಲೇ ಕೆಲ ಮತಗಳನ್ನು ಕಾಂಗ್ರೆಸ್ಸು ಕಿತ್ಕೊಳ್ತು ಮತ್ತು BJPನೂ ಕಿತ್ಕೊಳ್ತು. ನನಗನ್ಸುತ್ತೆ ಕುಮಾರಸ್ವಾಮಿ ಬಯಸ್ತಾ ಇದ್ದಾರೆ ಆ ಮತಗಳು ವಾಪಸ್ ಬರಬೇಕು. ಸುಮಲತಾ ಒಳ್ಳೆಯವರ ಕೆಟ್ಟವರ ಈ ಚರ್ಚೆಯಲ್ಲಿ ಹೋಗಿ JDS ತನ್ನ ಒಂದು ಕುಮಾರಸ್ವಾಮಿ ತನ್ನ ಮಗನನ್ನೇ ಒಂದು ರೀತಿ ಚುನಾವಣೆಯಲ್ಲಿ ಸೋಲಿಸ್ದಂಗೆ ಆಗಿತ್ತು. ನನಗನ್ಸುತ್ತೆ ಕುಮಾರಸ್ವಾಮಿ ಕೇಸರಿ ಶಾಲ್ ಹಾಕ್ಕೊಂಡು ಸ್ವಲ್ಪ BJP ಹಿಂದುತ್ವದ ಬಗ್ಗೆ ಮಾತನಾಡಿ ರಾಮ ಮಂದಿರದ ಉದ್ಘಾಟನೆಗೆ ಹೋಗಿ BJPಯ ಮತಗಳು ತನಗೇನು ಶಿಫ್ಟ್ ಆಗಬೇಕಿತ್ತಲ್ಲ, ಅವುಗಳನ್ನು ಗಟ್ಟಿಗೊಳಿಸ್ಕೊಡ್ತಾರೆ, ಅವುಗಳನ್ನು ಬರಬೇಕು ಅನ್ನುವ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ನಡೆಸಿದ್ದಾರೆ ಅಂತ ಅನ್ಸುತ್ತೆ. ಎಸ್ ಥ್ಯಾಂಕ್ ಯು ಪ್ರಶಾಂತ್. ಒಂದು ಸಣ್ಣ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.